ಇವತ್ತಿನ ವಿಡಿಯೋದಲ್ಲಿ ಕೋಲ್ಡ್ ಕೇಕ್ ಮೇಲೆ ಅಥವಾ ಪೇಸ್ಟ್ರಿ ಕೇಕ್ಸ್ ಮೇಲೆಲ್ಲ ಹಾಕುವಂತಹ ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನಂಗೆ ಗೊತ್ತಿದೆ ಈ ವಿಡಿಯೋ ಮಾಡೋಕ್ಕೆ ತುಂಬಾನೇ ಲೇಟ್ ಮಾಡಿಬಿಟ್ಟೆ ಅಂತ, ಯಾಕಂದ್ರೆ ತುಂಬಾನೇ ರಿಕ್ವೆಸ್ಟ್ಸ್ ಇದೆ ಕ್ರೀಮ್ ಬಗ್ಗೆ ಅಥವಾ ಕೇಕ್ ಬಗ್ಗೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲೆಲ್ಲ ಯಾವ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತಾರೋ ಅದೇ ವಿಪ್ಪಿಂಗ್ ಕ್ರೀಮ್ನಲ್ಲಿ ನಿಮಗೆ ಕ್ರೀಮ್ನ ವಿಪ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಯಾವ ರೀತಿಯಾಗಿ ಸರಿಯಾಗಿ ವಿಪ್ ಮಾಡ್ಕೋಬೇಕು, ಮತ್ತು ಕ್ರೀಮ್ನ ವಿಪ್ ಮಾಡಾದ್ಮೇಲೆ ಏನು ಮಾಡಬೇಕು ಎಲ್ಲದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ನೋಡಬೇಕಾದ್ರೆ ನಿಮಗೆ ಸಣ್ಣ ಪುಟ್ಟ ಟಿಪ್ಸ್ ಅನ್ನಿಸ್ಬೋದು, ಬಟ್ ನಿಮಗೆ ವಿಪ್ ಮಾಡಬೇಕಾದ್ರೆ ಕ್ರೀಮ್ ಹಾಳಾದರೆ ನಿಮಗೆ ಅನಿಸುತ್ತೆ ವಿಡಿಯೋ ಪೂರಾ ನೋಡಬೇಕಿತ್ತು ಅಂತ. ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರಾ ವಿಡಿಯೋ ನೋಡಿ, ಯಾಕಂದರೆ ಎಲೆಕ್ಟ್ರಿಕ್ ಬೀಟರ್ ಬಗ್ಗೆ ಕೂಡ ಫುಲ್ ಹೇಳ್ಕೊಟ್ಟಿದ್ದೀನಿ, ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಕೂಡ ಪೂರ್ತಿ ಹೇಳಿದ್ದೀನಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನೀವು ಯಾವ್ಯಾವ ಕೇಕ್ಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರೋ ಆ ಎಲ್ಲ ಕೇಕ್ಸ್ ಕೂಡ ಒಂದು ಕಡೆಯಿಂದ ಹೇಳ್ಕೊಡ್ತಾ ಹೋಗ್ತೀನಿ. ಅಂದರೆ ಹನಿ ಕೇಕ್ ಆಗ್ಬೋದು, ಚಾಕ್ಲೇಟ್ ಕೇಕ್ ಆಗ್ಬೋದು, ಪ್ಲೇನ್ ಕೇಕ್ ಆಗ್ಬೋದು, ಬಿಸ್ಕೆಟ್ ಕೇಕ್ ಆಗ್ಬೋದು, ಎಲ್ಲದನ್ನು ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀರಿ. ಆ ಎಲ್ಲ ಬೇಕರಿ ಸ್ಟೈಲ್ ಕೇಕ್ನ ನೋಡೋಕ್ಕೂ ಮುಂಚೆ ಈ ಕ್ರೀಮ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕಂದರೆ ವಿಪ್ಪಿಂಗ್ ಕ್ರೀಮೇ ಕೋಲ್ಡ್ ಕ್ರೀಮ್ನಲ್ಲಿ ಒಂದು ಮೇನ್ ಕಾಂಪೊನೆಂಟ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಅದು ಯಾವ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಪೂರಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುವಂತಹ ಒಂದು ಕ್ರೀಮ್ ವಿಡಿಯೋ ನೋಡ್ಕೊಂಡು ಬರೋಣ. ನಾನು ಯೂಸ್ ಮಾಡುವಂತಹ ಎಲೆಕ್ಟ್ರಿಕ್ ಬೀಟರ್ ಬಂದು ಫಿಲಿಪ್ಸ್ ಕಂಪ್ನಿದು 300 ವ್ಯಾಟ್ದು, ಅಂದರೆ 300 ವ್ಯಾಟಿಂದು. ಇದಕ್ಕಿಂತ ಜಾಸ್ತಿ ವ್ಯಾಟ್ ಬೇಕಾದರೂ ನೀವು ತೊಗೋಬೋದು, ಬಟ್ ಇದಕ್ಕಿಂತ ಕಮ್ಮಿ ವ್ಯಾಟ್ ಮಾತ್ರ ತೊಗೋಬೇಡಿ. ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದರೆ ಜಾಸ್ತಿ ವ್ಯಾಟ್ ತಗೊಳ್ಳಿ, ಅಂದರೆ 300, 400, 500 ವ್ಯಾಟ್ ಯಾವುದಾದ್ರೂ ಕೂಡ ತೊಗೋಬೋದು. ಯಾಕಂದರೆ ನೀವು ಜಾಸ್ತಿ ವ್ಯಾಟಿಂದ ಯೂಸ್ ಮಾಡಿದರೆ ಎಲೆಕ್ಟ್ರಿಕ್ ಬೀಟರ್ ಬಂದು ಬೇಗನೆ ಹೀಟ್ ಆಗೋದಿಲ್ಲ, ಮತ್ತು ನಾವು ವಿಪ್ ಮಾಡ್ತಾ ಇರೋ ಕ್ರೀಮ್ ಬಂದು ಮೆಲ್ಟ್ ಕೂಡ ಆಗೋದಿಲ್ಲ. ತಗೊಳ್ಳೋದು ಒಂದು ಸರಿ, ಅದಕ್ಕಾಗಿ ಒಳ್ಳೆ ಕಂಪ್ನಿ ತಗೊಳ್ಳಿ ಅನ್ನೋದು ನನ್ನ ಸಜೆಷನ್ ಅಷ್ಟೇ. ಇದರಲ್ಲಿ 0 ಬಂದು ಆಫ್ ಬಟನ್, 1ಇಂದ ಬೀಟರ್ ಸ್ಟಾರ್ಟ್ ಆಗುತ್ತೆ, ಮತ್ತು 5ವರೆಗೂ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ನೀವು ಯಾವಾಗಲೂ ಕೂಡ ಕ್ರೀಮ್ನ ವಿಪ್ ಮಾಡ್ಕೋಬೇಕಾದ್ರೆ ಫಸ್ಟ್ಗೆ 1ರಲ್ಲಿ ಇಟ್ಕೊಂಡು ನೀವು ವಿಪ್ ಮಾಡ್ಕೋಬೇಕು, ಲೋ ಸ್ಪೀಡ್ನಲ್ಲಿ ವಿಪ್ ಮಾಡ್ಕೋಬೇಕಾಗತ್ತೆ. ಆ ನಂತರನೇ ನೀವು ನಿಧಾನವಾಗಿ ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ಗೆ. ಯಾಕಂದರೆ ತುಂಬ ಜನಕ್ಕೆ ವಿಪ್ಪಿಂಗ್ ಕ್ರೀಮ್ ಸಿಕ್ಕೋದಿಲ್ಲ ಅಂತ ಹೇಳಿ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ಒಮ್ಮೆಲೆ ಹೈ ಸ್ಪೀಡಲ್ಲಿ ಮಾಡ್ಲಿಕ್ಕೆ ಹೋದರೆ ಕ್ರೀಮ್ ಹೊಡೆದೋಗ್ಬಿಟ್ಟು ಬೆಣ್ಣೆ ಆಗಿಬಿಡುತ್ತೆ. ಅದಕ್ಕಾಗಿ ಮೊದಲಿಗೆ ಲೋ ಸ್ಪೀಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದ್ರ ಜೊತೆ ಡಿಟ್ಯಾಚಬಲ್ 2 ಸ್ಟೀಲ್ ಬೀಟರ್ಸ್ ಕೊಟ್ಟಿರ್ತಾರೆ. ಬೇಕಾದಾಗ ನೀವು ಹಾಕೋಬೋದು, ಬೇಡದೇ ಇದ್ದಾಗ ಅಥವಾ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ಬಿಚ್ಚಿಡ್ಕೋಬೋದು. ಆ ರೀತಿ ಇಲ್ಲಿ 2 ಹೋಲ್ಸ್ ಇರುತ್ತೆ, ಅಲ್ಲಿಗೆ ಇದನ್ನು ಫಿಕ್ಸ್ ಮಾಡಬೇಕು. ಜಸ್ಟ್ ಪುಷ್ ಮಾಡಬೇಕಷ್ಟೇ ಒಳಗಡೆ. ಎಲೆಕ್ಟ್ರಿಕ್ ಬೀಟರ್ ಬಗ್ಗೆ ಆಯಿತು. ಇವಾಗ ವಿಪ್ಪಿಂಗ್ ಕ್ರೀಮ್ ಬಗ್ಗೆ ತಿಳ್ಕೊಳ್ಳೋಣ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಮಾಸ್ಟರ್ ಲೈನ್ ಪ್ರಾಡಕ್ಟ್ ಅವ್ರದ್ದು, ಅಂದರೆ ಮಾಸ್ಟರ್ ಲೈನ್ ಕಂಪ್ನಿ ಅವ್ರದ್ದು ಫಿಯೋನಾ ವಿಪ್ ಟಾಪಿಂಗ್ ಅಂತ ಬರುತ್ತೆ. ಈ ಪ್ರಾಡಕ್ಟ್ ಬಂದು 1 kg ಕ್ರೀಮ್ಗೆ 175 ರೂಪಾಯಿ ರೇಟ್ ಇರುತ್ತೆ. ಮತ್ತು ಈ ಕ್ರೀಮ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮತ್ತು ಹೇಗೆ ಸ್ಟೋರ್ ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಪ್ಯಾಕೆಟ್ ಮೇಲೇ ಬರ್ತಿರ್ತಾರೆ. ಈ ಕ್ರೀಮ್ನ ಯಾವಾಗಲೂ ಡೀಪ್ ಫ್ರೀಸರ್ನಲ್ಲೇ ಫ್ರೀಸ್ ಮಾಡಬೇಕು. ಹಾಗೇನಾದ್ರು ಇಟ್ಟರೆ 1 ವರ್ಷದವರೆಗೂ ಇದು ಹಾಳಾಗೋದಿಲ್ಲ. ಓಪನ್ ಮಾಡ್ದಲೇ ಹಾಗೆ ಇಟ್ಟರೆ, ಒಂದು ವೇಳೆ ನೀವು ಓಪನ್ ಮಾಡಿದ್ರಿ, ಸ್ವಲ್ಪ ಯೂಸ್ ಮಾಡ್ಕೊಂಡ್ರಿ, ಇನ್ನೊಂದು ಸ್ವಲ್ಪ ಉಳಿತು ಅನ್ನೋದಿದ್ರೆ ಉಳಿದಿರುವಂತಹ ಕ್ರೀಮ್ನ ತೆಗೆದು ಜಿಪ್ ಲಾಕ್ ಬ್ಯಾಗ್ನಲ್ಲಿ ಅಥವಾ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಮತ್ತೆ ಡೀಪ್ ಫ್ರೀಸರ್ನಲ್ಲಿ ಇಟ್ಬಿಡಿ. ಹಾಗಿಟ್ರೆ ಮತ್ತೆ ಒಂದು 4 ತಿಂಗಳವರೆಗೂ ಇದು ಹಾಳಾಗಲ್ಲ, ಸೇಫ್ ಆಗಿರುತ್ತೆ. ಇದನ್ನ ಡೀಪ್ ಫ್ರೀಸರಲ್ಲಿ ಇಟ್ಟಿರೋದ್ರಿಂದ ಐಸ್ ಥರ ಆಗಿಬಿಟ್ಟಿರುತ್ತೆ, ಗಟ್ಟಿ ಆಗಿಬಿಟ್ಟಿರುತ್ತೆ. ಇದು ಲಿಕ್ವಿಡ್ ಫಾರ್ಮಿಗೆ ಬರಲಿಕ್ಕೆ ಡೀಪ್ ಫ್ರೀಸರಿಂದ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡಬೇಕು. ಒಂದು 6 ರಿಂದ 7 ಗಂಟೆಗಳ ಕಾಲ ಎತ್ತಿಟ್ರೆ ಒಳ್ಳೆಯದು. ಅಥವಾ ನಮಗೆ ಎತ್ತಿಡೋದು ಮರ್ತೋಯ್ತು ಅನ್ನೋದಿದ್ರೆ ಸ್ವಲ್ಪ ತಣ್ಣೀರಿಗೆ ಈ ಪ್ಯಾಕೆಟ್ನ ಹಾಕಿಬಿಟ್ಟು ಬಿಟ್ಟರೆ ಆಯಿತು, ಒಂದು ಅರ್ಧ ಗಂಟೆ. ಬೇಗನೆ ಐಸೆಲ್ಲ ಹೋಗಿಬಿಟ್ಟು ಲಿಕ್ವಿಡ್ ಆಗುತ್ತೆ. ನಂತರ ಆ ಪ್ಯಾಕೆಟ್ನ ತೆಗೆದುಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಳ್ಳಿ. ನೀವು ಯಾವಾಗಲೇ ವಿಪ್ ಮಾಡಬೇಕಾದ್ರೂ ಇದು ಕೋಲ್ಡ್ ಇರಲೇಬೇಕು. ಈ ಪ್ಯಾಕೆಟ್ನ ಓಪನ್ ಮಾಡೋಕ್ಕೆ ಮುಂಚೆ ಒಂದೊಳ್ಳೆ ಶೇಕ್ ಮಾಡ್ಕೊಳ್ಳಿ, ಯಾಕಂದರೆ ಈ ಪ್ಯಾಕ್ ಮೇಲೆ ಬರ್ದಿರುತ್ತೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ. ಶೇಕ್ ಮಾಡಿದ ನಂತರ ಈ ಪ್ಯಾಕೆಟ್ನ ಮೇಲಿಂದ ಓಪನ್ ಮಾಡ್ಕೋಬೋದು. ಇವಾಗ ಬೇಸಿಗೆ ಆಗಿರೋದ್ರಿಂದ ಮತ್ತು ನಮ್ಮ ಬೀಟರ್ ಬಂದು ತುಂಬಾ ಹೈ ವ್ಯಾಟಿಂದ ಆಗಿಲ್ದಲ್ಲೇ ಇರೋದ್ರಿಂದ ನಾನು ಬೀಟ್ ಮಾಡಲಿಕ್ಕೆ ಉಪಯೋಗಿಸೋವಂಥ ವಸ್ತುಗಳನ್ನ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೀಟರ್ಸ್ ಏನಿದೆ ಇದನ್ನ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಬೌಲ್ ಏನಿದೆ, ಈ ಕ್ರೀಮ್ ಹಾಕ್ಕೊಂಡು ವಿಪ್ ಮಾಡೋವಂಥ ಬೌಲ್ ಏನಿದೆ, ಇದನ್ನ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿದ್ದೀನಿ. ಮತ್ತು ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅದರ ಮೇಲೆ ಈ ಬೌಲ್ನ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಯಾವಾಗಲೂ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಟ್ ಕ್ರೀಮ್ ಮೆಲ್ಟ್ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಈ ರೀತಿಯಾಗಿ ಎಲ್ಲದನ್ನು ಕೋಲ್ಡ್ ಮಾಡಿ ಇಟ್ಕೊಳ್ಳೋದಷ್ಟೇ. ನಾನಿಲ್ಲಿ 150 ml ಅಷ್ಟು ವಿಪ್ಪಿಂಗ್ ಕ್ರೀಮ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 300 ರಿಂದ 400 ಗ್ರಾಮ್ ಕೇಕ್ನ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ 150 ml ಸಾಕು ನನಗೆ.
ಇವಾಗ ಎಲೆಕ್ಟ್ರಿಕ್ ಬೀಟರಿಂದ ವಿಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬೀಟರ್ನ ಪೂರ್ತಿ ಕ್ರೀಮ್ ಒಳಗಡೆ ಹೋಗೋ ಥರ ಹಾಕ್ಕೊಂಡು ನಂತರನೇ ನಾನು ಬೀಟರ್ನ ಆನ್ ಮಾಡ್ಕೊತೀನಿ. ಮೊದಲಿಗೆ ಸ್ಪೀಡ್ 1ನಲ್ಲಿ ಇಟ್ಕೊಂಡು ಮಿನಿಮಮ್ ಅಂದರೂ 1 ನಿಮಿಷ ಅಥವಾ 2 ನಿಮಿಷ ಬೀಟ್ ಮಾಡ್ಕೋಬೇಕು ಲೋ ಸ್ಪೀಡ್ನಲ್ಲಿ. ನಂತರನೇ ನಿಧಾನವಾಗಿ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿರೋದ್ರಿಂದ ಕ್ರೀಮ್ನ ತುಂಬ ಬೇಗ ವಿಪ್ಪಾಗಿ ಹೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ಏನು ತಗೊಳ್ಳೋದಿಲ್ಲ. ಒಂದೇ ಕಡೆ ಇಟ್ಕೊಂಡು ವಿಪ್ ಮಾಡಿಬಿಡಿ. ಈ ರೀತಿಯಾಗಿ ಪೂರ್ತಿ ಕಾರ್ನರ್ಸ್ ಹತ್ರ ಕೂಡ ಸುತ್ತ ತಿರುಗಿಸ್ತಾ ಇರಿ. ಪೂರ್ತಿ ಕ್ರೀಮ್ ಕೂಡ ವಿಪ್ ಆಗಬೇಕು. ಇಲ್ಲಿ ನಾನು ಹೈ ಸ್ಪೀಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದೊಂದು ಸ್ಟೇಜ್ಗೂ ಆಫ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಅಂತ. ಇಲ್ಲಿ 1-2 ನಿಮಿಷ ವಿಪ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ, ಅಂದರೆ ಸ್ವಲ್ಪ ಗಟ್ಟಿ ಮೊಸರಿನ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿದೆ. ಮತ್ತೆ ಇದನ್ನು ವಿಪ್ ಮಾಡ್ಕೊಳ್ಳೋಣ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಆಫ್ ಆನ್ ಮಾಡ್ಕೊತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಫುಲ್ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ತಾ ಹೋಗಿ. ಎಲ್ಲಿವರೆಗೂ ಇದು ಸ್ಟಿಫ್ ಪೀಕ್ಸ್ ಬರೋದಿಲ್ವೋ, ಎಲ್ಲಿವರೆಗೂ ಈ ಕ್ರೀಮ್ ಗಟ್ಟಿಯಾಗೋದಿಲ್ವೋ ಅಲ್ಲಿವರೆಗೂ ಆಫ್ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಟೇಜಸ್ನ ನೀಟಾಗಿ ತೋರಿಸ್ಲಿಕ್ಕೋಸ್ಕರ ಆನ್ ಆಫ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನ ಮತ್ತೆ ಏನು 1 ನಿಮಿಷ ಎಲ್ಲ ಲೋ ಸ್ಪೀಡ್ನಲ್ಲಿ ನಾನು ಬೀಟ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ನಾನು ಸ್ವಲ್ಪ ಬೀಟ್ ಮಾಡ್ಕೊಂಡಿರೋದ್ರಿಂದ ಹೈ ಸ್ಪೀಡ್ನಲ್ಲೇ ಬೀಟ್ ಮಾಡ್ಕೊತಿದ್ದೀನಿ. ಮತ್ತು ಈ ಕ್ರೀಮ್ ರೆಡಿ ಆದಮೇಲೆ ನಾವು ಕೇಕೆಲ್ಲ ಡೆಕೋರೇಟ್ ಮಾಡಿದ ಮೇಲೆ ಸ್ವಲ್ಪ ಏನಾದರೂ ಕ್ರೀಮ್ ಉಳ್ಕೊಂಡ್ರೆ ಅದನ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಒಂದು 2-3 ದಿನ ಮಾತ್ರ ಇರುತ್ತೆ ನಾವು ಈ ವಿಪ್ ಮಾಡಿರೋವಂಥ ಕ್ರೀಮು. ಇದನ್ನ ಬೇಕಾದರೆ ನೀವು ಹಾಗೆ ತಿಂದು ಖಾಲಿ ಮಾಡ್ಬೋದು. ಐಸ್ ಕ್ರೀಮ್ ಥರ ಇರುತ್ತೆ. ಆಲ್ರೆಡಿ ಶುಗರ್ ಇರೋದ್ರಿಂದ ಇದಕ್ಕೆ ನಾವು ಮತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಮೊದಲೇ ಸ್ವೀಟ್ ಇರುತ್ತೆ. ಇವಾಗ ಮತ್ತೆ ಆಫ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಪೂರ್ತಿ ರೆಡಿ ಕೂಡ ಆಗಿಲ್ಲ ಮತ್ತು ಸಾಫ್ಟ್ ಪೀಕ್ ಕೂಡ ಇಲ್ಲ, ಸ್ವಲ್ಪ ಮಿಡಲಲ್ಲಿದೆ ಇದು. ಅಂದರೆ ಸ್ಪ್ಯಾಚುಲಾಯಿಂದ ಇದು ಅರ್ಧ ಕೂಡ ಹೋಗ್ತಿಲ್ಲ ಮತ್ತು ಪೂರ್ತಿ ಸ್ಟಿಫ್ ಪೀಕ್ಸ್ ಕೂಡ ಬಂದಿಲ್ಲ. ಅದಕ್ಕಾಗಿ ಇನ್ನೊಂದು 30 ಸೆಕೆಂಡ್ಸ್ ಇದನ್ನ ಬೀಟ್ ಮಾಡಿಕೊಂಡ್ರೆ ಹೈ ಸ್ಪೀಡ್ನಲ್ಲಿ ಕ್ರೀಮ್ ರೆಡಿ ಆಗಿಬಿಡುತ್ತೆ. ನಾವು ಎಲೆಕ್ಟ್ರಿಕ್ ಬೀಟರಿಂದ ಮಾಡಿಕೊಂಡ್ರೆ 4-5 ನಿಮಿಷದೊಳಗಡೆ ನಮ್ಮ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಕಷ್ಟನೇ ಪಡೋ ಹಾಗಿಲ್ಲ, ತುಂಬ ಬೇಗ ರೆಡಿ ಆಗಿಬಿಡುತ್ತೆ. ಅದೇ ನಾವು ಕೈಯಲ್ಲಿ ಮಾಡ್ಕೊತೀವಿ ಅಂದರೆ ಕೈಯೆಲ್ಲ ನೋವು ಬಂದೋಗುತ್ತೆ. ಒಂದು ಅರ್ಧ ಗಂಟೆ ಆದರೂ ಕೂಡ ರೆಡಿ ಆಗೋದಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ಕ್ರೀಮ್ ಬಂದು ಲೇಯರ್ ಕಾಣಿಸ್ತಿದೆ, ಒಂದು ಲೇಯರ್ ಪಕ್ಕ ಇನ್ನೊಂದು ಲೇಯರ್ ಆ ಥರ. ಹೀಗೆ ಬಂದರೆ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ಲಿಕ್ವಿಡ್ ಇದ್ದರೆ ಇನ್ನೂ ಸ್ವಲ್ಪ ಬೀಟ್ ಮಾಡಬೇಕು ಅಂತ ಅರ್ಥ. ಇವಾಗ ಕ್ರೀಮ್ ಬಂದು ರೆಡಿಯಾಗಿದೆ. ಇವಾಗ ಕ್ರೀಮ್ ತೆಗೆದು ನಾವು ಉಲ್ಟಾ ಮಾಡಿದರೆ ಸ್ಪ್ಯಾಚುಲಾದಲ್ಲಿ ಒಂದು ಚೂರು ಕೂಡ ಕೆಳಗಡೆ ಬೀಳೋದಿಲ್ಲ. ಪೂರ್ತಿ ಸ್ಟಿಫ್ ಪೀಕ್ಸ್ ಇರುತ್ತೆ, ಅಂದರೆ ತುದಿನಲ್ಲಿ ಪೂರ್ತಿ ಶಾರ್ಪ್ ಪಾಯಿಂಟ್ ಇರುತ್ತೆ. ಅದನ್ನು ಸ್ಟಿಫ್ ಪೀಕ್ಸ್ ಅಂತ ಹೇಳ್ತೀವಿ. ಪೂರ್ತಿ ಇದನ್ನು ಜಾಸ್ತಿ ಕ್ರೀಮ್ ತೊಗೊಂಡು ಈ ಥರ ಕೆಳಗೆ ಮಾಡಿದ್ರು ಕೂಡ ಕೆಳಗೆ ಬೀಳೋದಿಲ್ಲ. ಹೀಗಾದರೆ ಇದು ರೆಡಿಯಾಗಿದೆ ಕ್ರೀಮ್ ಅಂತ ಅರ್ಥ. ಮತ್ತು ಪೂರ್ತಿ ಬೌಲ್ನೇ ತೆಗೆದು ಉಲ್ಟಾ ಮಾಡಿದರೂ ಕೂಡ ಕ್ರೀಮ್ ಒಂದು ಚೂರು ಅಲ್ಲಾಡೋದಿಲ್ಲ, ಒಂದು ಚೂರು ಕೆಳಗೆ ಬೀಳೋದು ಕೂಡ ಇಲ್ಲ. ಆವಾಗ ನಮ್ಮ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇನ್ನೊಂದು ಸಿಂಪಲ್ ಟಿಪ್ ಹೇಳಬೇಕು ಅಂದರೆ ಈ ಬೀಟರ್ ಇದೆಯಲ್ಲ, ಇದನ್ನು ಕ್ರೀಮ್ ಒಳಗಡೆ ಇರಬೇಕಾದ್ರೇ ನೀವು ಆಫ್ ಮಾಡೋಕ್ಕೆ ಹೋಗಬೇಡಿ. ಬೀಟರ್ ಆನ್ ಇದ್ದಾಗಲೇ ನೀವು ಹೊರಗಡೆ ಎತ್ಬಿಟ್ಟು ಕ್ರೀಮಿಂದ ನಂತರ ನೀವು ಆಫ್ ಮಾಡ್ಕೋಬೇಕು. ತೋರಿಸ್ತೀನಿ ನಿಮಗೆ. ಪೂರ್ತಿ ಒಳಗಡೆ ಆಫ್ ಮಾಡ್ಕೊಂಡು ತೆಗೆದ್ರೆ ಕ್ರೀಮ್ ಎಲ್ಲ ಬೀಟರ್ಗೆ ಮೆತ್ಕೊಂಡ್ಬಿಟ್ಟಿರುತ್ತೆ, ತುಂಬಾ ಕ್ರೀಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ ಆನ್ ಇದ್ದಾಗಲೇ ಹೊರಗಡೆ ಎತ್ಬಿಡಿ ಕ್ರೀಮಿಂದ, ನಂತರ ಆಫ್ ಮಾಡಿಕೊಂಡ್ರೆ ಬೀಟರ್ಗೆ ಅಷ್ಟೊಂದು ಕ್ರೀಮ್ ಎತ್ಕೊಳ್ಳೋದಿಲ್ಲ, ತುಂಬ ಕ್ರೀಮ್ ವೇಸ್ಟ್ ಆಗೋದಿಲ್ಲ. ಇದೊಂದು ಸಣ್ಣ ಟಿಪ್ ಥರ ನೆನ್ಪಿಟ್ಕೊಂಡಿರಿ. ಬೀಟರ್ನ ಹೊರಗಡೆ ತೆಗೆದ ಮೇಲೇ ಆಫ್ ಮಾಡ್ಕೋಬೇಕು. ಮತ್ತು ಈ ಸ್ಟೀಲ್ ಬೀಟರ್ನ ಹೊರಗಡೆ ತೆಗಿಲಿಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ನ ಪ್ರೆಸ್ ಮಾಡಿದರೆ ಸಾಕು, ಬೀಟರ್ ಎರಡೂ ಕೆಳಗಡೆ ಬಿದ್ದೋಗುತ್ತೆ. ವಿಪ್ ಮಾಡ್ಕೊಂಡ ನಂತರ ನಾವು ಬೀಟರ್ ಕ್ಲೀನ್ ಮಾಡ್ಕೋಬೇಕು. ಅದಕ್ಕಾಗಿ ಬಟನ್ನ ಪ್ರೆಸ್ ಮಾಡಿದರೆ ಸಾಕು, ಆ ಎರಡೂ ಬೀಟರ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ನಾವು ತಗೊಂಡು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ವಿಪ್ಪಿಂಗ್ ಕ್ರೀಮ್ ಬಗ್ಗೆ ನನಗೆ ಏನೇನು ಗೊತ್ತೋ ಅದೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಒಂದು ವೇಳೆ ನಾನು ಯಾವ ಪಾಯಿಂಟ್ಸ್ ಆದರೂ ಮಿಸ್ ಮಾಡಿದರೆ ಅಥವಾ ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾಸಲ್ ಇಲ್ದಿರೋ ಒಂದು ಬರ್ಡೇ ಕೇಕ್ನ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮನೆಯಲ್ಲೇ ಡೆಕೋರೇಟ್ ಮಾಡ್ಕೋಬೋದು ಅಂತ ನೋಡ್ತಾ ಹೋಗೋಣ. ಮತ್ತು ಬೇಕ್ರಿ ರೀತಿಯ ಸಾಫ್ಟಾಗಿರುವಂತಹ ಪೇಸ್ಟ್ರಿ ಕೇಕ್ಸ್ ಅಥವಾ ಕೋಲ್ಡ್ ಕೇಕ್ಸ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ ಮುಂದಿನ ವಿಡಿಯೋಗಳಲ್ಲಿ. ಅದೆಲ್ಲದಕ್ಕೂ ಇವತ್ತಿನ ವಿಪ್ಪಿಂಗ್ ಕ್ರೀಮ್ ಬಂದು ಬೇಸ್ ಇದ್ದಂಗೆ ಎಲ್ಲ ವಿಡಿಯೋಗಳಲ್ಲೂ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೂ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಒಂದು ಪೂರ್ತಿ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ದೀನಿ.
ನೋಡಿದ್ರಲ್ವಾ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಎಷ್ಟು ಬೇಗ ಕ್ರೀಮ್ ವಿಪ್ ಆಗಿಬಿಡುತ್ತೆ ಅಂತ. ಬಟ್ ಒಂದೊಂದು ಸಣ್ಣ ಪುಟ್ಟ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತಲೆಯಲ್ಲಿ ಇಟ್ಕೊಂಡಿರಿ, ಯಾಕಂದರೆ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಸಣ್ಣ ಸಣ್ಣ ಎಲೆಕ್ಟ್ರಿಕ್ ಬೀಟರ್ಸ್ ಅಲ್ವಾ, ಅಂದರೆ ಕಡಿಮೆ ವ್ಯಾಟಿಂದು. ಬಟ್ ಬೇಕರಿಗಳಲ್ಲೆಲ್ಲ ಅವರು ತುಂಬಾ ದೊಡ್ಡ ದೊಡ್ಡ ಬಲ್ಕ್ ಮಿಷನ್ಸ್ನ ಯೂಸ್ ಮಾಡ್ತಾರೆ, ತುಂಬಾ ಬೇಗ ವಿಪ್ ಆಗಿ ಹೋಗ್ಬಿಡುತ್ತೆ. ಮತ್ತು ನಾವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಕೂಡ ಇರೋದಿಲ್ಲ, ಅದಕ್ಕಾಗಿ ಹುಷಾರಾಗಿ ಬೀಟ್ ಮಾಡ್ಕೊಳ್ಳಿ. ಇನ್ನು ವಿಪ್ಪಿಂಗ್ ಕ್ರೀಮ್ ಎಲ್ಲಿ ಸಿಗುತ್ತೆ ಹೇಳಿ ಅಂತ ಕೇಳೋರಿಗೆ ನಂಗೆ ನಿಜವಾಗ್ಲೂ ವಿಪ್ಪಿಂಗ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ನಮ್ಮ ಬೇಕರಿನಲ್ಲಿ ವಿಪ್ಪಿಂಗ್ ಕ್ರೀಮ್ ಇರುತ್ತೆ, ನಾನು ಅದನ್ನು ತೊಗೊಂಡು ಬಂದು ಯೂಸ್ ಮಾಡ್ಕೊತೀನಿ. ಈ ವಿಪ್ಪಿಂಗ್ ಕ್ರೀಮ್ ಒಂದು ಆನ್ಲೈನಲ್ಲಿ ಸಿಗೋದಿಲ್ಲ, ಯಾಕಂದರೆ ಇದನ್ನ ಫ್ರಿಜ್ನಲ್ಲೇ ಇಡಬೇಕು, ಹೊರಗಡೆ ಇಟ್ಟರೆ ಹಾಳಾಗುತ್ತೆ, ಅದಕ್ಕಾಗಿ ಆನ್ಲೈನಲ್ಲಿ ಸಿಗೋದಿಲ್ಲ. ಬಟ್ ವಿಪ್ಪಿಂಗ್ ಕ್ರೀಮ್ ಪೌಡರ್ ಸಿಗುತ್ತೆ, ಅದ್ರಲ್ಲಿ ಕೂಡ ನೀವು ವಿಪ್ಪಿಂಗ್ ಕ್ರೀಮ್ ಮಾಡ್ಕೋಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಇನ್ನು ಒಳ್ಳೊಳ್ಳೆ ಕೇಕ್ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಬರಲಿಕ್ಕಿದೆ, ಅದು ಯಾವುದು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್, ಬೇಕಿಂಗ್.